ಡಾಗ್ ಸತೀಶ ಒಂದು ನಾಯಿಗೆ 50 ಕೋಟಿನ ಇವನಿಗೆ ಹೆಸರು ಪಕ್ಕನೇ ಅದೇ ಸತೀಶ ಅಂತ ಒಂದು ಹೆಸರಿತ್ತು. ಅದ್ರ ಪಕ್ಕ ಈಗ ಡಾಗ್ ಮೀನ್ಸ್ ನಾಯಿ ಸತೀಶ. ಈ ನಾಯಿ ಸತೀಶ ಏನು, ಒಂದು ನಾಯಿಗೆ 50 ಕೋಟಿನ ಇವನ ಹತ್ರ ಇರೋದು. ಬರೀ 7 ತಿಂಗಳ ಮರಿಗೆ ಅಷ್ಟೊಂದು ಬೇಕಾ? ಬಾಯಿಗೆ ಬಂದ ರೇಟ್ ಅನ್ನ ಹೇಳಿ ತಗ್ಲಾಕೊಂಡ ಡಾಗ್ ಸತೀಶ. ಬೆಂಗಳೂರಿನ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಸತೀಶ್ ಮೇಲೆ ಗಂಭೀರವಾದಂತಹ ಆರೋಪ ಬಂದಿದೆ. ಮೊನ್ನೆ ಪ್ರೊಡ್ಯೂಸರ್ ಕೆ ಮಂಜುಗೆ ನಾಯಿ ಕೊಡೋಕೆ ಬಂದಿದ್ರು ಸತೀಶ್. ಅವ್ರ ಮಗನ ಒಂದು ಸಿನಿಮಾದ ಪ್ರೆಸ್ ಮೀಟ್ ಅಲ್ಲಿ ಮಗನಿಗೆ ಗಿಫ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಜಸ್ಟ್ ಏನ್ ಹೇಳಿ ಡಾಗ್ ಸತೀಶನ ಇದರಲ್ಲಿ ಜಸ್ಟ್ 50 ಕೋಟಿ ನಾಯಿ ಅಷ್ಟೇ. ಕೈಗೆ ಉಲ್ಫ್ ಡಾಗ್ ಕೊಟ್ಟು ಹಲ್ಕಿಸ್ಕೊಂಡು ನಿಂತಿದ್ದ ಸ್ಟೇಜ್ ಮೇಲೆ ಡಾಗ್ ಸತೀಶ ನಾಯಿ ಬೇಡ ಅಂತ ವಾಪಸ್ ಕೊಟ್ಟು ಕಳಿಸಿದ್ರು ಪ್ರೊಡ್ಯೂಸರ್ ಕೆ ಮಂಜು. ಹೆಂಗ್ ಕರೆಯೋದೇ ಇದ್ರು ಅಂದ್ರೆ ಅವನಿಗೆ ಏನೇ ಕರೀದೇ ಇದ್ರು ಬರ್ತಾನೆ, ಕೇಳದೆ ಇದ್ರು ಕೊಡ್ತಾನೆ ನಾಯಿನ. ನೀವೇನ್ ಕೇಳೋದ್ ಬೇಡ, ನೀವೊಂದು ಸೆಲೆಬ್ರಿಟಿ ಆದ್ರೆ ಸಾಕು, ನಿಮ್ಮ ಪ್ರೋಗ್ರಾಮಿಗೆ ಬರ್ತಾನೆ, ನಾಯಿನ ನಿಮ್ಗೆ ಗಿಫ್ಟ್ ಅಂತ ಕೊಡ್ತಾನೆ. ನಿಮ್ಗೆ 50 ಕೋಟಿ ನಾಯಿನ ಸಾಕುವಷ್ಟು ದೇವ್ರಣೆಗೂ ಆಗಲ್ಲ. ಸೊ ನೀವೇನ್ ಮಾಡ್ತೀರಾ, ಓ ಸಖತ್ ಗಿಫ್ಟ್, ದೊಡ್ಡ ಗಿಫ್ಟ್ ಬೇಡಪ್ಪ ನಿಮ್ಮ ಹತ್ರನೇ ಇರ್ಲಿ ಅಂತ ನೀವ್ ಹೇಳ್ತೀರಾ. ಯಾರೇ ಆಗಿರ್ಬೋದು. ಇನ್ ನಿಮ್ ಜೊತೆ ಫೋಟೋ ಹೊಡ್ಕೊಂಡು ಸೆಲೆಬ್ರಿಟಿಗಳಿಗೆ ನಾಯಿ ಕೊಟ್ಟೆ ಡಾಗ್ ನ ಗಿಫ್ಟ್ ಕೊಟ್ಟೆ ಅಂತ ಹೇಳ್ಬಿಟ್ಟು ಊರೆಲ್ಲ ಸುತ್ತಾಡ್ಕೊಂಡ್ ಬರ್ತಾನೆ. ಇನ್ನು ಅಣ್ಣವ್ರಿದ್ದಾಗ ಅವ್ರ ಮನೆಗೂ ಕೂಡ ನಾಯಿ ಕೊಟ್ಟಿದ್ನಂತೆ ಇದೇ ನಾಯಿ ಸತೀಶ. ಏರ್ಪೋರ್ಟ್ ಇಂದ ರೋಲ್ಸ್ ರಾಯ್ಸ್, ನಂಗೆ ನಿಜವಾಗ್ಲೂ ನಗು ಬರುತ್ತೆ ಇವನ್ನ ನೋಡ್ರೆ. ಅಂತ ವಂಚನೆಯನ್ನ ಮಾಡಿದಾನೆ. ಅಂದ್ರೆ ನಾಯಿನ ಇಟ್ಕೊಂಡು ನಾವು ನಾಯಿನ ಮನೇಲಿ ಸಾಕ್ತಿವಿ, ನಾಯಿಗೆ ಒಂದು ಏನೋ ಒಂದು ಪೆಟ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ. ಈಗಿನ ಕಾಲದಲ್ಲಂತೂ ಎಲ್ಲರೂ ಕೂಡ ನಾಯಿನ ಇಷ್ಟಪಡ್ತಾರೆ. ಅಂತಹ ಡಾಗ್ನ ಇವನ್ ಇಟ್ಕೊಂಡು ಇಷ್ಟೊಂದು ಮಹಾ ವಂಚನೆ ಮಾಡಿದ್ರೆ ಇವನ್ ಮುಖಕ್ಕಷ್ಟು ಬೆಂಕಿ ಹಾಕ. ರೋಲ್ಸ್ ರಾಯ್ಸ್ ಕಾರ್ನಲ್ಲಿ ತಗೊಂಡು ಹೋಗಿದ್ನಂತೆ ನಾಯಿನ. ಅಪ್ಪು ಇದ್ದಾಗ, ಪುನೀತ್ ರಾಜ್ಕುಮಾರ್ ಅವ್ರು ಇದ್ದಾಗ ಪುನೀತ್ ಅವರ ಮನೆಗೂ ಕೂಡ ಡಚ್ ಶೇಡ್ ನಾಯಿನ ಫ್ರೀ ಕೊಟ್ಟಿದ್ನಂತೆ. ಅಪ್ಪು ಕೇಳಿದ್ಕೆ ಡಾಲ್ಮೇಶಿಯನ್ ನಾಯಿಯನ್ನ ಕೊಟ್ಟು ಬಂದಿದ್ದೀನಿ ಅಂತ ಹೇಳಿದ್ನಂತೆ. ದುಬಾರಿ ನಾಯಿಗೆ ಅಪ್ಪು ಸರ್ ಕೇವಲ ಕೊಟ್ಟಿದೆ ಅಷ್ಟೇ ಹೇಳಿ 2,000 ರೂಪಾಯಿ ಅಷ್ಟೇ ಕೊಟ್ರಂತೆ, ಅದನ್ನೇ ಇಸ್ಕೊಂಬಂದಂತೆ. ಆದ್ರೆ ಇಲ್ಲಿ ಬಿಲ್ಡಪ್ ಕೊಡೋದು ಹೇಳಿ 2 ಕೋಟಿ ನಾಯಿ, 10 ಕೋಟಿ ನಾಯಿ, 20 ಕೋಟಿ ನಾಯಿ, 50 ಕೋಟಿ ನಾಯಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಫೋಟೋ. ಇದೇ ನಾಯಿನ ಅವರಿಗೆ ಗಿಫ್ಟ್ ಕೊಟ್ಟಿರೋದಂತೆ. ಜಸ್ಟ್ 2,000 ರೂಪಾಯಿ ಕೊಟ್ಟಿದ್ದಾರೆ ಅಷ್ಟೇ. ಇದಕ್ಕೆ ಅವ್ನು ಬಿಲ್ಡಪ್ ಕೊಡೋದು ಎಷ್ಟು ಹೇಳಿ, 2 ಕೋಟಿ ನಾಯಿ, 10 ಕೋಟಿ ನಾಯಿ, 2,000 ರೂಪಾಯಿ ನಾಯಿ ಇಟ್ಕೊಂಡು 50 ಕೋಟಿ ಅಂತ ಹೇಳ್ತಾನೆ. 1 to double 1 to triple. ವಿಷ್ಣುವರ್ಧನ್ ಮನೆಗೂ ಕೂಡ ಟಿಬೇಟಿಯನ್ ಮಾಸ್ಟಿಫ್ ಕೊಟ್ಟಿದ್ನಂತೆ. ಸಂಜನಾ ಗಲ್ರಾಣಿ ಮನೆಗೂ ಅಮೇರಿಕನ್ ಪೀಟ್ ಬಲ್ ಬಿಟ್ ಬಂದಿದ್ನಂತೆ. ಜನಾರ್ದನ್ ರೆಡ್ಡಿ ಅವರಿಗೂ 6.5 ಲಕ್ಷಕ್ಕೆ ನಾಯಿನ ಕೊಟ್ಟಿದ್ನಂತೆ. ಇನ್ನು ಶ್ರೀರಾಮುಲು ಸರ್ ಮನೆಗೂ ಕೂಡ 31 ಲಕ್ಷಕ್ಕೆ ನಾಯಿನ ಕೊಟ್ಟಿದ್ದೀನಿ ಅಂತ ಹೇಳಿದನಂತೆ ಇದೇ ಸತೀಶ. ಬಾಲಿವುಡ್ ಸಲ್ಲುಗೂ ಲಿಕ್ವಿನ್ ಗ್ರೇಟ್ ಡೆನ್ ನಾಯಿಯನ್ನ ಗಿಫ್ಟ್ ಮಾಡಿದ್ನಂತೆ. ಅದನ್ನ ಸಾಕೋಕಾಗದೆ ಅವರು ಮೇಕಪ್ ಮ್ಯಾನ್ಗೆ ಸಲ್ಲು ನಾಯಿನ ಕೊಟ್ರಂತೆ. ಇವನ್ ಹೇಳೋ ಕತೆಗಳನ್ನ ಆ ನಾಯಿಗಳಾದ್ರೂ ನಂಬ್ತವೋ ಇಲ್ವೋ ಗೊತ್ತಿಲ್ಲ. ರಾಮ ಎಂತ ಕತೆ ಹೇಳ್ತಾನೆ ನೋಡಿ. ಕಟ್ಟು ಕತೆನ ಹೇಳಿ ಸೆಲೆಬ್ರಿಟಿಗಳನ್ನ ಮೋಡಿ ಮಾಡಿ ಅವ್ರ ಜೊತೆ ಫೋಟೋನ ತೆಗೆಸ್ಕೊಂಡು ಎಲ್ರಿಗೂ ಕೂಡ ಇದು ನಾನು ಸಲ್ಮಾನ್ ಖಾನ್ಗೆ ಕೊಟ್ಟಿರುವಂತಹ ನಾಯಿ, ಇದು ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಟ್ಟಿರುವಂತಹ ನಾಯಿ, ಇದು ಸಂಜನಾ ಗಲ್ರಾಣಿ ಅವರಿಗೆ ಕೊಟ್ಟಿರುವಂತಹ ನಾಯಿ, ಇದು ಇನ್ಯಾರಿಗೂ ಜನಾರ್ದನ ರೆಡ್ಡಿ ಅವರಿಗೆ ಕೊಟ್ಟಿರುವಂತಹ ನಾಯಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಾಯಿ ಜೊತೆ ಫೋಟೋ ತೆಗೆಸ್ಕೊಂಡು ಇವನು ಮಾಡುವಂತಹದ್ದು ಗೋಲ್ಮಾಲ್ ಕೆಲಸ. ಲಕ್ಷ ಕಳ್ಕೊಂಡು ಎಷ್ಟಾದ್ರೂ ಅಂದ್ರೆ ಯಾರಾದ್ರೂ ಈ ಕತೆ ಕೇಳಿ ಲಕ್ಷ ಕಳ್ಕೊಂಡು ಜನ ಎಷ್ಟಿದ್ದಾರೋ ಏನೋ ಯಾರಿಗ್ ಗೊತ್ತ ಹೇಳಿ. ಇವನ್ ಕತೆಗಳನ್ನ ಕೇಳ್ಕೊಂಡು ಈ ಡಾಗ್ ಸತೀಶನ ಅಸಲಿ ಕತೆನ ಈಗ ಬಿಚ್ಚಿಡ್ತೀವಿ ನೋಡಿ. ಇವನ್ ಕತೆ ಏನು, ಯಾವ ತರ, ಹೇಗ ಅವನು ಸೆಲೆಬ್ರಿಟಿಗಳನ್ನ ಮೋಡಿ ಮಾಡ್ತಾನೆ, ಯಾವ ತರ ಆ ನಾಯಿನ ಕರ್ಕೊಂಡು ಹೋಗಿ ಇವನಿಗೆ ಇದು ಕೆರವನ್ ಅಲ್ದೆ ಇವನ್ ನಾಯಿಗೂ ಕೆರವನ್ ಬೇರೆ ಇವನ್ ಡಿಮ್ಯಾಂಡ್ ಮಾಡೋದು.